SSLC ಸೆಕೆಂಡ್ PUC ಪರೀಕ್ಷೆ ಬರೆದಿದ್ದೀರಿ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಿ. SSLC ಫಲಿತಾಂಶ ಬಂದಾದ ಮೇಲೆ ಮುಂದೇನು? ಸೆಕೆಂಡ್ PUC ಫಲಿತಾಂಶ ಬಂದಾದ ಮೇಲೆ ಮುಂದೇನು? ಯಾವ ಕೋರ್ಸ್ ತೆಗೆದುಕೊಂಡ್ರೆ ಒಳ್ಳೆಯದು, ಯಾವ ಕೋರ್ಸ್ ತೆಗೆದುಕೊಂಡ್ರೆ ಒಳ್ಳೆಯ ಕರಿಯರ್ ಆಗುತ್ತೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಯಾವ್ಯಾವಿದ್ದಾವೆ, ಇಲ್ಲವೇ ಅಕಾಡೆಮಿಕ್ ಆಗಿ ಇರುವಂಥ ಕೋರ್ಸ್ಗಳಿದ್ದಾವೆ, ಅಥವಾ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಇರುವಂಥ ಕೋರ್ಸ್ಗಳೇನು, ಇಲ್ಲ ನಾನು ಫಾರಿನ್ನಲ್ಲಿ ಓದಬೇಕು ಅಂತಿದ್ದೀನಿ, ಸ್ಕೋಪ್ ಇರುವಂಥ ಕೋರ್ಸಸ್ಗಳು ಯಾವಿದ್ದಾವೆ, ಇದು ಅಥವಾ ಈಗಿರುವಂಥ ರೀತಿಯಾಗಿ ನಾನು ಇಂಜಿನಿಯರಿಂಗ್ ಓದೋದು ಅಥವಾ ಮೆಡಿಕಲ್ ಫೀಲ್ಡಿಗೆ ಹೋಗೋದು ಅಥವಾ ಮತ್ತೊಂದು ಕೋರ್ಸ್ ಜಾಯ್ನ್ ಆಗೋದು, ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅದರಲ್ಲೂ ಕೂಡ ಪೋಷಕರನ್ನ ತುಂಬಾ ಕಾಡ್ತಾ ಇರುತ್ತೆ. SSLC ನಂತರ ಸೆಕೆಂಡ್ PUC ನಂತರ ಯಾವ ಕೋರ್ಸನ್ನು ಜಾಯಿನ್ ಮಾಡಿಸ್ಬೇಕು ನಮ್ಮ ಮಗನಿಗೆ, ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು, ನಾನು ಒಬ್ಬ ಮಗಾಗಿ ಯೋಚನೆ ಮಾಡೋದು, ವಿದ್ಯಾರ್ಥಿಯಾಗಿ ಯೋಚನೆ ಮಾಡೋದು, ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇದು $1 ಮಿಲಿಯನ್ ಪ್ರಶ್ನೆ, ಅಷ್ಟು ಸುಲಭದ ಮಾತಲ್ಲ. ಈ ಕಾರಣಕ್ಕಾಗಿ ಯಾವುದೇ ವಿಡಿಯೋ ಮಾಡುವ ಮುನ್ನ, ಎಸ್ಪೆಷಲಿ ಕರಿಯರ್ ಗೈಡೆನ್ಸ್ ಕುರಿತಾಗಿ ನಾನು ವಿಡಿಯೋ ಮಾಡುವ ಮುನ್ನ ಈ ವಿಡಿಯೋನ ಕಂಪಲ್ಸರಿ ಫಸ್ಟ್ ಮಾಡ್ತೇನೆ. ಆಯ್ಕೆ ಮಾಡುವ ಮುನ್ನ ಈ ವಿಡಿಯೋನ ದಯಮಾಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಬ್ಬರು ಕೂಡ ನೋಡಿ. ಯಾರಿಗೆ ಈ ವಿಡಿಯೋ ನಿಮಗೆ ಏನಾದರೂ ರೀಚ್ ಆದರೆ ದಯಮಾಡಿ ಶೇರ್ ಮಾಡುವಂಥ ಕಾರ್ಯ ಮಾಡಿ. ಯಾಕಂದರೆ ಈ 3 ಬಹಳ ಪ್ರಮುಖವಾದಂಥ ವಿಚಾರ. ಎಲ್ಲರೂ ಕೂಡ ಆಯ್ಕೆ ಮಾಡ್ಕೋತಾರೆ, ಆದರೆ ಆಯ್ಕೆ ಮಾಡುವ ವಿಧಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನಕ್ಕೆ ಹಿಂದೆ ನಿಮ್ಮ ಪರಿಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗ ಈ ಕೋರ್ಸ್ ಓದ್ತಾ ಇದ್ದಾನೆ ಅಂದ್ಕೊಳ್ಳೆ ಅದೇ ಫೈನಲ್ ಡಿಸಿಷನ್ ಆಗಲ್ಲ, ಅಥವಾ ನಿಮ್ಮ ತಂದೆ ಈ ಕೋರ್ಸ್ ನೀವು ಜಾಯ್ನ್ ಆಗು ಅಂತ ಹೇಳಿದ ಕೂಡಲೇ ಅದೇ ಫೈನಲ್ ಆಗಲ್ಲ. ಅದು ಫೈನಲ್ ಆಗಲೂಬಾರ್ದು. ಹೇಗೆ ನೀವು ಒಂದು ಕೋರ್ಸನ್ನು ಆಯ್ಕೆ ಮಾಡ್ತೀರಿ, ಹೇಗೆ ಒಂದು ಕೋರ್ಸನ್ನು ಆಯ್ಕೆ ಮಾಡಿದ್ಮೇಲೆ ಇದೇ ಫೈನಲ್, ಈ ಕೋರ್ಸನ್ನೇ ನಾನು ಹೋಗಬೇಕು ಅಂತಿದ್ದೀನಿ ಅನ್ನೋದನ್ನು ಹೇಗೆ ನೀವು ನಿರ್ಧಾರ ಮಾಡ್ತೀರಿ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಒಂದು ಆಯ್ಕೆ ಬಹಳ ಪ್ರಮುಖವಾದಂಥ ವಿಚಾರ. ಸೆಕೆಂಡ್ PUC ಆಗಿರಲಿ ಅಥವಾ SSLC ಆಗಿರಲಿ, SSLC ವಿಚಾರಕ್ಕೆ ಬಂದರೆ ಆಯ್ಕೆಗಳು ತುಂಬಾ ಇಲ್ಲ. ಹಾಗಂತೇಳಿ ತುಂಬ ಕಡಿಮೆ ಇದಾವೆ ಅಂತ ನೋಡೋದಾದರೆ ಇಲ್ಲ, ಒಂದಷ್ಟು ಬೇರೆ ಬೇರೆ ಆಯ್ಕೆಗಳು ಕೂಡ ಇದ್ದಾವೆ. ನಿಮಗೆ ಸಾಮಾನ್ಯ ರೀತಿಯಾದಂಥ ಆಯ್ಕೆಗಳೇನೆಂದರೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್, PUC ಓದ್ಬೋದು. ಇಲ್ಲವೇ ನಾನು ಶಾರ್ಟ್ ಟರ್ಮ್ ಆಗಿ ನಾನು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಬೇಕು ಅಂತಿದ್ದೀನಿ, ನನಗೆ ಲಾಂಗ್ ಟರ್ಮ್ ಓದಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಡಿಪ್ಲೊಮಾ ಕೋರ್ಸಸ್ಗಳಿದ್ದಾವೆ. ಇಲ್ಲವೇ ನಿಮ್ಮ ಮಗ ಅಥವಾ ಮಗಳು ಬೇರೆ ಏನಾದರೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಆ್ಯಕ್ಟಿವ್ ಇದ್ದಾರೆ ಅನ್ನೋ ರೀತಿ ಇತ್ತು ಅನ್ನೋದಾದರೆ, ಉದಾಹರಣೆಗೆ ನಿಮ್ಮ ಮಗ NCCಯಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ, ಹೈಟು ವೆಯ್ಟು ಚೆನ್ನಾಗಿದ್ದಾನೆ, ಈ ಹಿನ್ನೆಲೆಯಲ್ಲಿ ನೀವು ನೋಡೋದಾದರೆ ಏನು ಮಾಡ್ಬೋದು, ನಿಮಗೆ ಅಕಾಡೆಮಿಕ್ಕಾಗಿ ಅವ್ರನ್ನ ಕಳಿಸುವಾಗಿಂತನೂ ಕೂಡ ಅವ್ರಿಗೇನು ಇಂಟ್ರೆಸ್ಟ್ ಇದೆ, ನಿಮ್ಮ ಮಗ ಮಗಳು ಯಾವ ವಿಷಯದ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ. ಯಾಕಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ನಿಮ್ಮ ಮಗ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಖಂಡಿತವಾಗಿ ಕೂಡ ಗೊತ್ತೇ ಇರುತ್ತೆ. ಕೇವಲ ಸ್ಟಡೀಸ್ ಮಾತ್ರ ಅಲ್ಲ, ಬೇರೆ ಬೇರೆ ಆ್ಯಕ್ಟಿವಿಟಿ, ಸ್ಪೋರ್ಟ್ಸಲ್ಲಿ ತುಂಬಾ ಹೆಚ್ಚು ಫೋಕಸ್ ಆಗಿದ್ದ ಅನ್ನೋದಾದರೆ ನೀವು ಸ್ಪೋರ್ಟ್ಸ್ಗೂ ಕೂಡ ಅವಕಾಶವನ್ನು ಕೊಡ್ಬೋದು. ಸ್ಪೋರ್ಟ್ಸ್ಗಾಗಿ ಪ್ರತ್ಯೇಕವಾದಂಥ ಶಾಲೆಗಳಿದ್ದಾವೆ, ಪ್ರತ್ಯೇಕವಾದಂಥ ಕಾಲೇಜುಗಳಿದ್ದಾವೆ. ಇವುಗಳೆಲ್ಲವನ್ನೂ ಕೂಡ ನೀವು 6ನೇ ಕ್ಲಾಸಿಂದನೇ ನೀವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಆಯ್ಕೆ ಮಾಡುವ ಮುನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮಗ ಅಥವಾ ಮಗಳು ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಹೊಂದಿದ್ದಾರೆ ಅಂಥೇಳಿ. ಅದಾದಮೇಲೆ ಬರೀ ಅಷ್ಟೇ ವಿಷಯ ಇಂಟ್ರೆಸ್ಟ್ ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದನ್ನೇ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯ ಪರಿಸ್ಥಿತಿನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ ಪರ್ಸ್ಪೆಕ್ಟಿವಿಂದ ಅವ್ರ ಮಕ್ಕಳು ಈ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತಾರೆ, ಆದರೆ ಕೋರ್ಸ್ನ ಫೀಸ್ ತುಂಬಾ ಜಾಸ್ತಿ ಆಗುತ್ತೆ ಅಂದಾಗ ಪೇರೆಂಟ್ಸು ಕೂಡ ಯೋಚನೆ ಮಾಡಬೇಕಾಗತ್ತೆ. ಪೇರೆಂಟ್ಸ್ ಜೊತೆಗೂ ಕೂಡ ನೀವು ಇಬ್ಬರು, ಅಂದರೆ ತಂದೆ ತಾಯಿ ಮತ್ತು ಮಗ ಮತ್ತು ಮಗಳು, ಇದೇನು ಫ್ಯಾಮಿಲಿ ಏನಿದೆಯಲ್ಲ ಇವರೆಲ್ಲರೂ ಕೂತು ಡಿಸೈಡ್ ಮಾಡಬೇಕಾಗತ್ತೆ. ಎಲ್ಲರೂ ಕೂತು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಮೊದಲು ಹೇಗೆ ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದಾದರೆ, ಯಾವ ಕೋರ್ಸ್ಗಳು ಏನಿದ್ದಾವೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳುವಂಥ ಕಾರ್ಯವನ್ನು ಮಾಡಿ. ಅದು SSLCಯ ನಂತರ ಇರುವಂಥ ಕೋರ್ಸ್ಗಳಿರ್ಬೋದು, ನಾನು ಈಗಾಗಲೇ ಹೇಳಿದಂತೆ ಡಿಪ್ಲೊಮಾ. ಸೆಕೆಂಡ್ PUC ನಂತರ ನಿಮಗೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ರೀತಿಯಾಗಿ ಹೇಗೆ SSLCಯಲ್ಲಿದೆಯೋ ಅದೇ ರೀತಿಯಾಗಿ ಸೆಕೆಂಡ್ PUC ನಂತರ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ. ಸೈನ್ಸ್ ಏನಾದರೂ ಮಾಡಿದರೆ ನಿಮಗೆ MBBSಗೆ ಅವಕಾಶ ಇರುತ್ತೆ, ಒಳ್ಳೆ ರ್ಯಾಂಕ್ ತೆಗೆದುಕೊಂಡಿರ್ಬೇಕಾಗತ್ತೆ. ಇಂಜಿನಿಯರಿಂಗ್ ಅವಕಾಶ ಇರುತ್ತೆ. ಇಂಜಿನಿಯರಿಂಗ್ ಅಲ್ಲದೆ ಈಗಂತೂ AI ಯುಗ ಇದೆ. ನಿಮಗೆ ಈ ಯುಗದಲ್ಲಿ ಇದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದಂಥ ಕೋರ್ಸ್ ಯಾವುದು? ಆದರೆ ಫ್ಯೂಚರ್ ದೃಷ್ಟಿಯಿಂದ AI ಕೋರ್ಸ್ ನಮಗೆ ನಿಜವಾಗ್ಲೂ ಕೂಡ ಲಾಗೂ ಆಗುತ್ತಾ ಅಂದರೆ
ಈ ಕೋರ್ಸ್ ಹಾಗೇ ಇರುತ್ತಾ, ಅಪ್ಡೇಟ್ ನಾವು ಕಲಿತಾನೇ ಹೋಗಬೇಕಾಗತ್ತೆ ಸ್ಟಿಲ್. ಸೊ ಈ ಹಿನ್ನೆಲೆಯಲ್ಲಿ ಎ ಕೋರ್ಸ್ ಬಗ್ಗೆನೂ ಕೂಡ ತುಂಬ ಹೆಚ್ಚು ಯೋಚನೆ ಮಾಡಿ. ಅಥವಾ ಎ ಕೋರ್ಸ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಾದರೆ ಬೇರೆ ಕೋರ್ಸ್ಗಳು ಕೂಡ ಇದ್ದಾವೆ, ಆ ಕೋರ್ಸ್ಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದಾಗಿದೆ. ಸೊ ಇವನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೀವು ಕಂಪ್ಯೂಟ್ರಲ್ಲಿ ಈ ರೀತಿಯಾಗಿ ಕರಿಯರ್ ಗೈಡೆನ್ಸ್ ಕೊಡುವಂಥ ವೀಡಿಯೋಸ್ಗಳು ನಿಮ್ಗೆ ಭಾಳಷ್ಟು ಸಿಗ್ಬೋದು, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಸುತ್ತಮುತ್ತಲು ಮೊದಲಿನ ರೀತಿಯಾಗಿ ನಿಮ್ಮ ಸುತ್ತಮುತ್ತಲು ನಿಮ್ಮ ಸೀನಿಯರ್ಸ್ ಏನು ಓದಿದ್ದಾರೆ, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಹೇಗಿದೆ, ಅವ್ರ ಜೊತೆಗೂ ಕೂಡ ನೀವು ಇಂಟ್ರ್ಯಾಕ್ಟ್ ಮಾಡಿ. ಇನ್ನು ಬಹಳ ಪ್ರಮುಖವಾಗಿ ನಿಮ್ಮ ಕಾಲೇಜಲ್ಲಿ ಇರುವಂಥ ಲೆಕ್ಚರರ್ಸ್ ಕೊಡುವಂಥ ಗೈಡೆನ್ಸ್, ಪರ್ಸ್ನಲ್ ಬಾಂಡಿಂಗ್ ಏನಾದರೂ ಇದ್ದರೆ ದಯಮಾಡಿ ಅವ್ರ ಹತ್ರ ಹೋಗಿ, ಸರ್ ನಾನು ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಅಂಥೇಳಿ. ಅವರು ಕೂಡ ನಿಮಗೆ ಗೈಡೆನ್ಸ್ ಕೊಡುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ನಿಮಗೆ 3-4 ವರ್ಷನೂ ಕೂಡ ನಿಮ್ಮನ್ನು ಹತ್ತಿರದಿಂದ ನೋಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಒಂದು ಒಳ್ಳೆಯ ಗೈಡೆನ್ಸು ಕೂಡ ಕೊಡ್ತಾರೆ. ಅಕಾಡೆಮಿಕ್ಕಾಗಿ ನೀವು ಮುಂದುವರೆದ್ರೆ ಚೆನ್ನಾಗಿರುತ್ತಾ, ಅದರ ಬಗ್ಗೆನೂ ಕೂಡ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮಗೆ ಒಳ್ಳೊಳ್ಳೆ ಸಜೆಷನ್ಸ್ ಕೂಡ ಕೊಡುವಂಥ ಕಾರ್ಯವನ್ನು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸು ಕೂಡ ಈ ಕುರಿತಾಗಿ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಅವರ ಸರೀಕರಿರ್ಬೋದು ಅಥವಾ ಅವರ ಸಹೋದ್ಯೋಗಿಗಳಿರ್ಬೋದು, ಹೀಗೆ ಎಲ್ಲರ ಹತ್ರನೂ ಕೂಡ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದಾದ ಮೇಲೆ ತಂದೆ ತಾಯಿ ಯಾವ ಮಗ ಅಥವಾ ಮಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ. ನಿನಗೆ ಯಾವುದು ಕೋರ್ಸ್ ನಿನಗಿಷ್ಟ, ಯಾವ ಕೋರ್ಸ್ ಜಾಯಿನ್ ಮಾಡಿದ್ರೆ ಒಳ್ಳೆಯದು, ಇದನ್ನು ಒಬ್ಬ ತಂದೆಯಾಗಿ ಮಗಳಿಗೆ ಕೇಳಿದ್ರೆ, ಮಗ ಮತ್ತು ಮಗಳು ನಾನು ಈ ಕೋರ್ಸನ್ನು ಮಾಡಬೇಕಂತಿದ್ದೀನಿ, ಈ ಕೋರ್ಸಿಗೆ ಇಷ್ಟು ಫೀಸ್ ಆಗತ್ತೆ, ಹೇಗೆ ಮನೆ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸಬೇಕಾಗತ್ತೆ, ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ತಂದೆ ತಾಯಿಗೆ ಹೆಚ್ಚು ಹೊರೆ ಕೊಡುವಂಥ ಕಾರ್ಯನೂ ಕೂಡ ಆಗಬಾರ್ದು. ಕೆಲವರು ಸ್ಥಿತಿವಂತರಿರ್ತಾರೆ, ಅಂಥ ಪರಿಸ್ಥಿತಿ ಇತ್ತು ಅನ್ನೋದಾದರೆ ನೀವು ಆಯ್ಕೆ ಮಾಡಿಕೊಂಡಂಥ ಕೋರ್ಸಲ್ಲೇ ಮುಂದುವರಿಬೋದು. ಆದರೆ ಕೆಲ ಪರಿಸ್ಥಿತಿ ಹೇಗಿರುತ್ತಂದರೆ ಆರ್ಥಿಕವಾಗಿ ಭಾಳ ಗಂಭೀರವಾದಂಥ ಪರಿಸ್ಥಿತಿ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಇಲ್ಲ, ನಾನು ಓದಿದರೆ ನಾನು MBBS ಓದಬೇಕು ಅಂತಿದ್ದೀನಿ, ನಾನು ಒಳ್ಳೆ ರ್ಯಾಂಕ್ ತೆಗೆದುಕೊಳ್ತೇನೆ, ಬಟ್ ಅದಕ್ಕೊಂದಷ್ಟು ಟೀಚಿಂಗ್ ಬೇಕಾಗತ್ತೆ, ಟ್ಯೂಷನ್ಸ್ ರೀತಿ ಹೋಗಬೇಕಾಗತ್ತೆ, ಒಳ್ಳೆ ಕಾಲೇಜ್ಗಳು ಹೋಗಬೇಕಾಗತ್ತೆ. ಪ್ರೈವೇಟ್ ಕಾಲೇಜ್ಗಳಲ್ಲಿ ಹೋದರೆ ನನಗೆ ಅನುಕೂಲ ಆಗುತ್ತೆ, ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ ನಮ್ಗೆ ಕಷ್ಟ ಆಗಲ್ಲ. ಬಟ್ ಎಲ್ಲ ರೀತಿಯಿಂದನೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಸ್ಟೇಟಸ್ ಚೆಕ್ ಮಾಡಿಕೊಂಡು ಈ ಕೋರ್ಸನ್ನು ನಾನು ಆಯ್ಕೆ ಮಾಡ್ಬೋದಾ ಅಂಥೇಳಿ. ಇದಕ್ಕೂ ಮತ್ತೊಂದು ಆಯ್ಕೆ ಇದೆ ನಿಮಗೇನು ಅಂತಂದರೆ, ಸ್ಕಾಲರ್ಶಿಪ್ ಸಿಗುತ್ತೆ ಬಹಳಷ್ಟು ಕಡೆಗೆ. ನಿಮಗೆ ಒಳ್ಳೆ ನೀವು ಎಲಿಜಿಬಲ್ ಚೆನ್ನಾಗಿ ಓದ್ತಿದ್ದೀರಿ, ಒಳ್ಳೊಳ್ಳೆ ರ್ಯಾಂಕ್ಗಳನ್ನ ತೊಗೊಂಡಿದ್ದೀರಿ, ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಿ ಅನ್ನೋದಾದರೆ ನೀವು ಸ್ಕಾಲರ್ಶಿಪ್ಪಿಗೂ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಬಿಫೋರ್ ಸ್ಕಾಲರ್ಶಿಪ್ ನಾನು ಹೇಳ್ತಾ ಇರೋದು ಕಾಲೇಜ್ ಅಡ್ಮಿಷನ್ ಆದಮೇಲೆ ಸಿಗುವಂಥ ಸ್ಕಾಲರ್ಶಿಪ್ ಅಲ್ಲ, ಅವು ಗೌರ್ಮೆಂಟಿಂದನೂ ಸಿಗುತ್ತೆ. ಪ್ರೈವೇಟ್ ಕಂಪನಿಗಳು ಕೂಡ ಸಾಕಷ್ಟು ಕಂಪನಿಗಳು ಆಫರ್ ಮಾಡುತ್ತೆ, ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾವೆ. ನೀವು ದಿನನಿತ್ಯ ಪೇಪರನ್ನು ಓದ್ತಾ ಇದ್ದರೆ ನಿಮಗೆ ಇನ್ಫಾರ್ಮೇಷನ್ ಖಂಡಿತವಾಗಿ ಕೂಡ ಸಿಗುತ್ತೆ. ಬಹಳಷ್ಟು ಕಡೆಗೆ ಬಹಳಷ್ಟು ಕಂಪನಿಗಳೆಲ್ಲವೂ ಕೂಡ ಈ ರೀತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕಾರ್ಯನೂ ಕೂಡ ಮಾಡುತ್ತೆ. ಕಮ್ಯುನಿಟಿ ವೈಸ್ ಕೂಡ ಫೈನಾನ್ಷಿಯಲಿ ಸಪೋರ್ಟ್ ಮಾಡುವಂಥ ಸಾಕಷ್ಟು ಸಂಘಗಳು ಸಂಘಟನೆಗಳು ಕೂಡ ಇದ್ದಾವೆ. ಇವುಗಳೆಲ್ಲವನ್ನು ಕೂಡ ನೀವು ಒಂದಷ್ಟು ಅಬ್ಸರ್ವ್ ಮಾಡಬೇಕಾಗತ್ತೆ, ಪರಿಗಣನೆ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಅವ್ರಿಂದ ಎಷ್ಟು ಯೂಸ್ ಆಗ್ಬೋದು ನನ್ನ ಅಡ್ಮಿಷನ್ಗೆ, ನನ್ನ ಜಾಬಿಗೆ ಅಂಥೇಳಿ. ಯಾಕಂದರೆ ಕೆಲವರೆಲ್ಲ ಏರೋನಾಟಿಕಲ್ ರೀತಿಯಾಗಿ ಓದಬೇಕು ಅಂತಿರ್ತಾರೆ, ಪರ್ ಇಯರೇ ಅದು 15-20 ಲಕ್ಷದವರೆಗೂ ಕೂಡ ಖರ್ಚಾಗ್ತಾ ಇರುತ್ತೆ. ಅದು ಬೆಂಗಳೂರಂಥ ಸಿಟಿ, ಮೈಸೂರಂಥ ಸಿಟಿಗಳಲ್ಲಿ ನೀವು ಓದಬೇಕಾಗತ್ತೆ. ಸೊ ಅದಕ್ಕೆ ಅಷ್ಟು ಖರ್ಚನ್ನು ನಿಮ್ಮ ತಂದೆ ತಾಯಿ ಬಾರೋ ಮಾಡೋಕ್ಕಾಗೋದಿಲ್ಲ. ಪರಿಸ್ಥಿತಿ ಆ ರೀತಿ ಏನಾದರೂ ಇತ್ತು ಅನ್ನೋದಾದರೆ ಈ ರೀತಿಯಾದಂಥ ಸ್ಕಾಲರ್ಶಿಪ್ಗಳನ್ನು ಕೂಡ ನೀವು ಪರಿಶೀಲನೆ ಮಾಡ್ಬೋದಾಗಿದೆ. ಇಂಜಿನಿಯರಿಂಗ್ ರೀತಿಯಾದಂಥ ಕೋರ್ಸ್ಗಳು, ಯೂನಿಕ್ ಇರುವಂಥ ಕೋರ್ಸ್ಗಳಿದ್ದಾವೆ. ರೀತಿಯಾದಂಥ ಕೋರ್ಸ್ಗಳು ಮಾತ್ರ ಅಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರಂಭದಿಂದಲೂ ಕೂಡ ಇರುವಂಥ ಕೋರ್ಸ್. ಬಟ್ ನಿಮ್ಮ ಗಮನಕ್ಕಿರಲಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗೆ ಈಗಲೂ ಕೂಡ ಡಿಮ್ಯಾಂಡ್ ಇದೆ. ಇಷ್ಟು ಮಾತ್ರ ಅಲ್ಲ, ಲ್ಯಾಂಗ್ವೇಜ್ಗಳು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯೊಂದು ಜೊತೆಗೆ ಬೇರೆ ಬೇರೆ ವಿದೇಶಿ ಭಾಷೆಗಳೇನಾದರೂ ನಿಮಗೆ ಗೊತ್ತಿದ್ದು ಅನ್ನೋದಾದರೆ, ಜರ್ಮನ್ ಇರ್ಬೋದು, ನಿಮಗೆ ಕೆನಡಾ ಸೇರಿದಂತೆ ಬೇರೆ ಬೇರೆ ಆಸ್ಟ್ರಿಯಾ ಸೇರಿದಂತೆ ಅಲ್ಲಿರುವಂಥ ಸ್ಥಳೀಯ ಭಾಷೆಗಳೇನಾದರೂ ಗೊತ್ತಿತ್ತು ಅನ್ನೋದಾದರೆ ನಿಮಗೆ ಜಾಬ್ ಸಿಗುವಂಥ ಹೆಚ್ಚೆಚ್ಚು ಅವಕಾಶಗಳಿರುತ್ತೆ. ಜಪಾನ್ದಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಏನಿದೆ, ಜಪಾನಿ ಲ್ಯಾಂಗ್ವೇಜ್, ಚೀನಾದ ಭಾಷೆ ಏನಾದರೂ ಗೊತ್ತಿತ್ತು ಅನ್ನೋದಾದರೆ ನಿಮಗೆ ಹೆಚ್ಚು ಜಾಬ್ಗಳು ಸಿಗುವಂಥ ಅವಕಾಶ ಇದೆ. ಬಿಕಾಸ್ ಆಫ್ ಲ್ಯಾಂಗ್ವೇಜ್ ನೀವು ಕಲ್ತಿದ್ದೀರಿ ಅನ್ನೋದು, ಇದು ಎಕ್ಸ್ಟ್ರಾ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇವುಗಳು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಸೊ ಆಯ್ಕೆ ವಿಧಾನ ಕೊನೆಗೆ ಹೇಗಾಗತ್ತೆ ಅಂದರೆ, ಇವೆಲ್ಲವನ್ನು ಕೂಡ ಪರಿಗಣನೆ ಮಾಡಿಕೊಂಡು ನೀವು, ನಿಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಸೇರಿಕೊಂಡು
ಇಲ್ಲ ಈ ಕೋರ್ಸನ್ನು ಮಾಡ್ಬೋದು ಅಂಥೇಳಿ ಎಲ್ಲರೂ ಕೂಡ ಸೇರಿ ನಿರ್ಧಾರವನ್ನು ಮಾಡಿ. ಅದು ಒಬ್ಬರ ನಿರ್ಧಾರ ಆಗಿರಬಾರ್ದು. ಆದರೆ ನಾನು ವಿದ್ಯಾರ್ಥಿಯ ಪರವಾಗಿ ಹೇಳ್ತೀನಿ, ನೀವು ಏನು ಓದಬೇಕು ಅಂತಿದ್ದೀರಿ, ನಿಮ್ಮ ಮುಂದೆ ಫ್ಯೂಚರ್ ಚೆನ್ನಾಗಿರಬೇಕು ಅನ್ನೋದಾದರೆ, ಅಥವಾ ಶಾರ್ಟ್ ಟರ್ಮ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅನ್ನೋದಾದರೆ, ನೀವು ಎಲ್ಲವನ್ನು ಕೂಡ ಯೋಚನೆ ಮಾಡಿ ನೀವು ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡಿ. ಅದಾದ ಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ನಿರ್ಧಾರವನ್ನು ಮಾಡಿ. ಈ ರೀತಿಯಾಗಿ ಯಾವುದೇ ಕೋರ್ಸ್ ಆಗಲಿ ಅದನ್ನು ಆಯ್ಕೆ ಮಾಡೋದು ನಿರ್ಧಾರ ಹೀಗೆ. ನನ್ನ ಬ್ರದರ್ ಯಾರೋ ಒಬ್ಬರು ಮಾಡಿದರು, ಅಥವಾ ನನ್ನ ಫ್ರೆಂಡ್ ಒಬ್ಬ ಈ ಕೋರ್ಸ್ ತಗೋ ಅಂತ ಹೇಳ್ದ, ಅದಕ್ಕೋಸ್ಕರ ನಾನು ಅದನ್ನು ತೊಗೋತಾ ಇದ್ದೀನಿ. ಪ್ಲೀಸ್ ಹಾಗೆ ಮಾಡಬೇಡಿ. ಯಾಕಂದರೆ ನಿಮ್ಮ ಮನೆ ಪರಿಸ್ಥಿತಿನೂ ಕೂಡ ಗಮನಿಸಬೇಕಾಗತ್ತೆ. ಭಾಳನೇ ಕಷ್ಟ ಆಗಬಾರ್ದು. ಹಾಗಂತೇಳಿ ನೀವು ಓದಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆ ಕೋರ್ಸ್ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲವನ್ನು ಕೂಡ ಪರಿಗಣನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದಾದ ಮೇಲೆ ನೀವು ಯಾವುದೇ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ, ಯಾವ ಕಾಲೇಜ್ ಆಯ್ಕೆ ಮಾಡ್ಕೋಬೇಕು ಅನ್ನೋದು ತುಂಬಾ ಕಷ್ಟ. ಯಾಕಂದರೆ ಭಾಳಷ್ಟು ಕಾಲೇಜ್ಗಳಿದ್ದಾವೆ, ಭಾಳಷ್ಟು ಆಫರ್ ಮಾಡ್ತಾ ಇರ್ತಾರೆ. ನಿಮಗೊಂದು 10% ಕೊಡ್ತೀವಿ, 20% ಡಿಸ್ಕೌಂಟ್ ಕೊಡ್ತೀವಿ ಅಂತಾರೆ. ಏನಾದರೂ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿರೋಂಥ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಬೋವ್ ಫಸ್ಟ್ ಕ್ಲಾಸ್ ಏನಾದರೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರೆ ಅವರೇ ಆಫರ್ ಮಾಡ್ತಾರೆ ನಿಮಗೆ. ಕೆಲವು ಕಾಲೇಜ್ಗಳಲ್ಲಿ ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಿರುವಂಥ ಕೆಲವು ಕಾಲೇಜ್ಗಳು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಿ ಅನ್ನೋದಾದ್ರೆ, ಒಳ್ಳೆ ರ್ಯಾಂಕ್ ತೆಗೊಂಡಿದ್ದೀರಿ ಅನ್ನೋದಾದರೆ ನೀವು ಬನ್ನಿ ನಮ್ಮ ಕಾಲೇಜಿಗೆ ಅಂಥೇಳಿ ಆಫರ್ ಮಾಡುವಂಥವ್ರು ಕೂಡ ಇದ್ದಾರೆ. ಆ ರೀತಿ ಕೂಡ ಇದ್ದಾವೆ. ಅವುಗಳನ್ನೆಲ್ಲವನ್ನೂ ಕೂಡ ಪರಿಗಣನೆ ಮಾಡಬೇಕಾದ್ರೆ ಯಾವ ಕಾಲೇಜ್ ಬೆಸ್ಟು, ನಿಜವಾಗ್ಲೂ ಕೂಡ ಚೆನ್ನಾಗಿದೆಯಾ, ಆ ಕಾಲೇಜ್ಗೆ ಹೋಗಿ. ಅಲ್ಲಿ ಅಕಾಡೆಮಿಕ್ಕಾಗಿ ಯಾರು ನಿಮ್ಗೆ ಆಫರ್ ಮಾಡಿದ್ರಿ ಅಥವಾ ಬೇರೆ ನಾನು ಹೇಳ್ತಾ ಇರೋದು, ಆ ಕಾಲೇಜ್ಗೆ ಹೋಗಿ ಅಲ್ಲಿರುವಂಥ ಸ್ಟೂಡೆಂಟ್ಸನ್ನು ಮಾತಾಡಿಸಿ. ಅಲ್ಲಿರುವಂಥ ಕೆಲ ಅಧ್ಯಾಪಕರು ಏನಾದರೂ ನಿಮಗೆ ಕಾಂಟ್ಯಾಕ್ಟಲ್ಲಿದ್ದರೆ ಅವ್ರನ್ನೂ ಕೂಡ ಮಾತಾಡಿಸಿ. ಹೇಗಿದೆ ಕಾಲೇಜು, ನಿಜವಾಗ್ಲೂ ಕೂಡ ವರ್ತ್ ಇದೆಯಾ, ಇದು ಇಷ್ಟು ಫೀಸ್ ಏನು ಹೇಳ್ತಾ ಇದ್ದಾರಲ್ಲ ಅಷ್ಟು ಫೀಸ್ಗೆ ವರ್ತ್ ಇರುವಂಥ ಕಾಲೇಜ್ ಇದೆಯಾ, ಕ್ಯಾಂಪಸ್ ಇಂಟ್ರ್ಯೂ ಏನಾದರೂ ಆಗ್ತಿದೆಯಾ, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ. ಅದಾದ ಮೇಲೆ ನೀವು ನಿರ್ಧಾರ ಮಾಡಿ. ಅಷ್ಟು ಟೈಮ್ ಇಲ್ಲ ಏನು ಮಾಡೋದು ಅಂತ ಅನ್ನೋದಲ್ಲ. ಸ್ಟೂಡೆಂಟ್ ಆಗಲಿ ಅಂದರೆ ಮಗಳಾಗಲಿ ಆ ಕಾಲೇಜ್ಗೆ ಹೋಗಿ ಬರಲಿ, ಪೇರೆಂಟ್ಸ್ ಆಗಲಿ ಆ ಕಾಲೇಜ್ಗೆ ಹೋಗಿ ಬರಲಿ, ವಿಷಯನ ತಿಳ್ಕೊಳ್ಳಿ. ಆ ಕಾಲೇಜಲ್ಲಿ ಓದಂಥ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಯಾರು ಪರಿಚಯ ಇಲ್ಲ ಅಂದರೆ ಕಾಲೇಜ್ಗೆ ಹೋಗಿ ಚೆಕ್ ಮಾಡುವಂಥ ಕೆಲಸ ಮಾಡಿ. ಅಲ್ಲಿರೋನ್ನ ಮಾತಾಡಿಸಿ, ಕಮ್ಯುನಿಕೇಷನ್ನು ಕೂಡ ಬೆಳೆಯುತ್ತೆ. ಮತ್ತು ಏನು ಅನ್ನೋದನ್ನು ವಾಸ್ತವವಾಗಿ ಒಬ್ಬರಲ್ಲ ಇಬ್ಬರು 4 ಜನರ ಹತ್ರ ಮಾತಾಡಿಸಿದ್ರೆ ನಿಮಗೆ ಒಂದು ಒಳ್ಳೆಯ ಕರೆಕ್ಟಾದಂಥ ರಿಸಲ್ಟ್ ಸಿಗುತ್ತೆ. ವಾಸ್ತವಾಂಶ ಏನು ಅಂತ ಸಿಗುತ್ತೆ. ಬರೀ ಪೋಸ್ಟರ್ಸ್ಗಳನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಅಡ್ವರ್ಟೈಸ್ಮೆಂಟನ್ನು ನೋಡಿ ಚೆನ್ನಾಗಿದೆ ಅಂತೇಳಿ ಹೋಗಿ ಜಾಯ್ನ್ ಆದಮೇಲೆ ನಿಮಗೆ ಒಳ್ಳೆ ಫ್ಯಾಕಲ್ಟಿ ಇಲ್ಲ ಅನ್ನೋದಾದರೆ ಏನು ಮಾಡ್ತೀರಿ? ಒಳ್ಳೆ ಫ್ಯಾಕಲ್ಟಿ ಇದೆಯಾ? ಇವುಗಳೆಲ್ಲವನ್ನೂ ಕೂಡ ಪರಿಗಣನೆ ಮಾಡಿಕೊಂಡು ನಿರ್ಧಾರ ಮಾಡಿ ಯಾವ ಕಾಲೇಜ್ ಅಂಥೇಳಿ. ಕಾಲೇಜ್ ಯಾವುದು ಆಯ್ಕೆ ಮಾಡುವ ಮುನ್ನೂ ಕೂಡ ನಿಮಗೆ ಪ್ರೋಸೆಸ್ ಇರುತ್ತೆ. ಸೆಕೆಂಡ್ PUC ನಂತರ ನಿಮಗೆ ಒಳ್ಳೆ ಮಾರ್ಕ್ಸ್ ಏನಾದರೂ ಇತ್ತು, CET ಎಕ್ಸಾಮ್ ಬರಿತೀರಿ. ಇಂಜಿನಿಯರಿಂಗ್ ಆದರೆ ಇಂಜಿನಿಯರಿಂಗ್ ಯಾವ ಕೋರ್ಸ್ ಅಂತೇಳಿ ನಿಮಗಲ್ಲಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತಲ್ಲ, ಅದಕ್ಕೂ ಮುನ್ನ ನೀವು ಒಂದಷ್ಟು ವರ್ಕ್ ಮಾಡಬೇಕಾಗತ್ತೆ. ಯಾವ ಕಾಲೇಜ್ಗಳು ಹೇಗಿದ್ದಾವೆ, ಬೆಂಗಳೂರು ನಾನು ಆಯ್ಕೆ ಮಾಡ್ತೀನಿ ಅನ್ನೋದಾದರೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜಲ್ಲಿ ಹೇಗಿದೆ, ಇದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಾದಮೇಲೆ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಆಯ್ಕೆಯ ವಿಧಾನ ಮತ್ತು ಮನೆಯ ಪರಿಸ್ಥಿತಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಯೋಚನೆ ಮಾಡ್ತಿದ್ದೀರಾ ಅಥವಾ ಲಾಂಗ್ ಟರ್ಮ್ ಯೋಚನೆ ಮಾಡ್ತಿದ್ದೀರಾ, ಹೈಯರ್ ಸ್ಟಡೀಸ್ ಯೋಚನೆ ಮಾಡ್ತಿದ್ದೀರಾ, ಅಕಾಡೆಮಿಕ್ಕಾಗಿ ಯೋಚನೆ ಮಾಡ್ತಾಯಿದ್ದೀರಾ, ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡ್ತಾಯಿದ್ದೀರಾ, ಇವೆಲ್ಲವುಗಳು ಕೂಡ ಪರಿಗಣನೆಗಿರಲಿ. ಆದರೆ ವಿದ್ಯಾರ್ಥಿಗಳಿಗೆ, ನನ್ನ ಪೇರೆಂಟ್ಸಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಇದೇ ಕೋರ್ಸ್ ಮಾಡು, MBBS ಮಾಡು. ನನ್ನ ಮಗ ಡಾಕ್ಟ್ರ್ ಆಗಬೇಕು, ನನ್ನ ಮಗಳು ಡಾಕ್ಟ್ರ್ ಆಗಬೇಕು, ಅಷ್ಟು ಮಾತ್ರ ನನ್ನ ಆಸೆ. ನಮ್ಮ ಮನೆಗೆ ಯಾರು ಡಾಕ್ಟ್ರ್ ಆಗಿಲ್ಲ, ನೀನು ಡಾಕ್ಟ್ರ್ ಆಗಂತೇಳಿ ಇಂಜಿನಿಯರಿಂಗ್ ಹೆಚ್ಚು ಯೋಚನೆ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಯೋಚನೆ ಮಾಡುವಂಥ ಮಗಳಿಗೆ ನೀವು ಫೋರ್ಸಬಲಿ ನೀವು ಮೆಡಿಕಲ್ಗೆ ಜಾಯಿನ್ ಮಾಡಿಸಿದ್ರೆ ಅವನ ಆಸೆನೇ ಬೇರೆ ಇರುತ್ತೆ. ಆ ರೀತಿ ಆಗುತ್ತೆ. ಭಾಳಷ್ಟು ಜನ ಮಕ್ಕಳು ಆರ್ಟ್ಸಲ್ಲಿ ನಿಮಗೆ ಚಿತ್ರಕಲೆಯಲ್ಲಿ ಭಾಳ ತುಂಬಾ ಗ್ರೇಟ್ ಅಚೀವ್ಮೆಂಟ್ ಇರುತ್ತೆ. ಆದರೆ ಅದೊಂದು ಕೋರ್ಸ್ ಅಂತಲೇ ಪರಿಗಣನೆ ಮಾಡೋದಿಲ್ಲ. ನಿಮ್ಮ ಗಮನಕ್ಕಿರಲಿ, ಆ ಕೋರ್ಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅನ್ನೋದಾದರೆ ಮಾಡಾದ್ಮೇಲೆ ಹೇಳ್ತಾ ಇರೋದು, ಅದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಸಾಕಷ್ಟು ಅವಕಾಶಗಳಿದ್ದಾವೆ ನಿಮಗೆ. ಈ ಚಿತ್ರಕಲೆಯ ಸಂಬಂಧಿಸಿದಂತೆ ಸಾಕಷ್ಟು ಅವಕಾಶಗಳಿದ್ದಾವೆ. ಫ್ರಮ್ ದ ಸೆಕೆಂಡ್ PUCಯಿಂದನೇ ಅವಕಾಶಗಳಿದ್ದಾವೆ, ಡಿಗ್ರಿಯಿಂದ ಅವಕಾಶ ಇದೆ, PGನೇ ಸಪ್ರೇಟಾಗಿದೆ. ನೀವು ಆರ್ಟ್ಸ್ ಕಲ್ಚರಲ್ಲೇ ಸಪ್ರೇಟಾಗಿ ನೀವು ಸ್ಟಡೀಸನ್ನು ಮಾಡ್ಬೋದಾಗಿದೆ. ಭಾಳಷ್ಟು ಇನ್ನು ಕ್ಯಾಂಪಸ್ಗಳಲ್ಲೂ ಕೂಡ ಅವಕಾಶಗಳಿದ್ದಾವೆ.
ದೊಡ್ಡ ದೊಡ್ಡ ಕಾಲೇಜ್ಗಳು ಕೂಡ ಇದ್ದಾವೆ, ಇವುಗಳನ್ನ ಗಮನಿಸೋದೇ ಇಲ್ಲ, ಪರಿಗಣಿಸೋದೇ ಇಲ್ಲ. ಏನಿದ್ರು ಕೂಡ ನನಗೆ ಇಂಜಿನಿಯರಿಂಗು, ಮೆಡಿಕಲ್ಲು, ಹೀಗೆ ಇವುಗಳ ಬಗ್ಗೆನೇ ಯೋಚನೆ ಇದೆ. ಡಿಪ್ಲೊಮಾ ಕೋರ್ಸ್ಗಳು, ಎಷ್ಟು ಡಿಪ್ಲೊಮಾ ಕೋರ್ಸ್ಗಳಿದೆ, ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು. ಈ ಹಿಂದಿನ ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾನು ಬೇಸಿಕ್ ಏನು ಹೇಳ್ತಾ ಇರೋದಂದರೆ, ಸೆಕೆಂಡ್ PUC ನಂತರ SSLC ನಂತರ ಏನು ಮಾಡ್ಬೇಕು, ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು, ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕಾದ್ರೆ ಈ 3 ವಿಷಯಗಳು, ಒಂದು ಆಯ್ಕೆಯ ವಿಧಾನ, ಮನೆಯ ಪರಿಸ್ಥಿತಿ ಮತ್ತು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಯಾವ ಕಾಲೇಜು ಯಾವುದು ಅನ್ನೋದನ್ನು ಮಾಡುವ ಮುನ್ನ, ನಿರ್ಧಾರ ಮಾಡುವ ಮುನ್ನ ನೀವು ಆ ಕ್ಯಾಂಪಸ್ಸನ್ನು ವಿಸಿಟ್ ಮಾಡಿದ್ದೀರಾ, ಚೆಕ್ ಮಾಡಿದ್ದೀರಾ, ಇವೆಲ್ಲವನ್ನೂ ಕೂಡ ನೀವು ಪರ್ಸ್ನಲಿ ಫಿಸಿಕಲಿ ಹೋಗಿ ನೋಡಬೇಕು. ಹಾಗಾದಾಗ ಮಾತ್ರ ವಾಸ್ತವಾಂಶ ಗೊತ್ತಾಗುತ್ತೆ. ನಿಮಗೆ ಈ ಕರಿಯರ್ ಗೈಡೆನ್ಸ್ನ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸಿಗೆ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ಭಾವಿಸಿ ಈ ವಿಡಿಯೋನ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಕೂಡ ಆರಂಭದ ನನ್ನ ಮೊದಲ ವಿಡಿಯೋ ಹೀಗೆ ಇರುತ್ತೆ. ಇದಾದಮೇಲೆ ಸೆಕೆಂಡ್ PUC, ಸೈನ್ಸ್ ನಂತರ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಆರ್ಟ್ಸ್ ನಂತರ ಯಾವ ಕೋರ್ಸ್ ಇದ್ದಾವೆ, ಕಾಮರ್ಸ್ ನಂತರ ಯಾವ್ಯಾವ ಕೋರ್ಸ್ ಇದ್ದಾವೆ, SSLC ನಂತರನೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳು ಯಾವ್ಯಾವ ಇದ್ದಾವೆ. AI ಬಂದ ಕಾರಣಕ್ಕಾಗಿ ನಿಮಗೆ ಫಿಸಿಕಲ್ ಮಾಡುವಂಥ ಕೆಲಸಗಳಿಗೆ ಯಾಕೆ ಹೆಚ್ಚು ಡಿಮ್ಯಾಂಡ್ ಆಗುತ್ತೆ, ನಿಮಗೆ ಜಾವಾ ಸ್ಕ್ರಿಪ್ಟ್ ಮಾಡುವಂಥ, ನಿಮಗೆ ಏನು ಈ ಲ್ಯಾಂಗ್ವೇಜ್ಗಳನ್ನು ಬರೆಯುವಂಥ ಎಂಪ್ಲಾಯ್ಗಳ ಪರಿಸ್ಥಿತಿ ಮುಂದೇನು, ಏನಾಗ್ಬೋದು, ಇವುಗಳ ಕುರಿತಾಗಿ ಪ್ರತ್ಯೇಕವಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ತೀರಿ, ಆ ಮೂಲಕ ನಿಮಗೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತೇನೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.